ಹಲೋ ನಮಸ್ತೆ ಸ್ಟೂಡೆಂಟ್ಸು, ವೆಲ್ಕಮ್ ಬ್ಯಾಕ್ ಟು ಆ್ಯಂಟಿ ಕ್ಲಾಕ್ ಕೋಚಿಂಗ್ ಅಕಾಡೆಮಿ. ನಾನು ನಿಖಿಲೇಶು, ಆ್ಯಂಟಿ ಕ್ಲಾಕ್ ಕೋಚಿಂಗ್ ಅಕಾಡೆಮಿಯಿಂದ. ಸ್ಟೂಡೆಂಟ್ಸು, ಈ ಒಂದು ವೀಡಿಯೋದಲ್ಲಿ ನಾನು ನಿಮಗೆ ಒಂದಿಷ್ಟು ವಿಷಯಗಳನ್ನು ಕನ್ವೆ ಮಾಡಲಿಕ್ಕೆ ಟ್ರೈ ಮಾಡ್ತಾ ಇದ್ದೇನೆ. ಸೊ ಏನಂತ ಕೇಳಿದರೆ, ಕೆಲವೊಂದಿಷ್ಟು ಸ್ಟೂಡೆಂಟ್ಸ್ಗಳಿಗೆ ಆ್ಯಸ್ ಪರ್ ದ ಪ್ಲ್ಯಾನ್ KCET ಹೋಗದೇ ಇದ್ದಿರ್ಬೋದು. ಸೊ ಸರ್ ರ್ಯಾಂಕು ನಂದು 1 lakh ಬರ್ತಾಯಿದೆ, 1,50,000 ಬರ್ತಾಯಿದೆ, ಮೋರ್ ದೆನ್ 50,000 ಬರ್ತಾಯಿದೆ, 2 lakhs ಹತ್ರ ಬರ್ತಾಯಿದೆ, ಸರ್ ನಂಗೆ ಇಂಜಿನಿಯರಿಂಗ್ ಸೀಟ್ ಸಿಗೋದಿಲ್ವಾ ಅಂತ ಕೇಳ್ತಾ ಇದ್ದೀರಾ. ಪ್ಲಸ್ ಎರಡನೇದಾಗಿ ಸರ್ ಕಟ್ ಆಫ್ ರ್ಯಾಂಕ್ ಇನ್ಕ್ರೀಸ್ ಆಗುತ್ತಾ ಕೇಳ್ತಾ ಇದ್ದೀರಾ. ಸೊ ನಾನು ಹೇಳ್ತೇನೆ, ಕಟ್ ಆಫ್ ರ್ಯಾಂಕ್ ಇನ್ಕ್ರೀಸ್ ಆಗುತ್ತೆ. ಓಕೆ, ಸೊ ಕಟ್ ಆಫ್ ರ್ಯಾಂಕ್ ಇನ್ಕ್ರೀಸ್ ಆಗುತ್ತೆ. ಯಾಕೆ ಇನ್ಕ್ರೀಸ್ ಆಗುತ್ತೆ ಸರ್, ಅದು ಹೇಗೆ ನೀವು ಅಷ್ಟು ಶೋರಾಗಿ ಹೇಳ್ತಾ ಇದ್ದೀರಾ? ನೋಡಿ ಸ್ಟೂಡೆಂಟ್ಸು, ಎವ್ರಿ ಇಯರ್ ಕಾಲೇಜಲ್ಲಿ ಸೀಟ್ಸ್ಗಳು ಇನ್ಕ್ರೀಸ್ ಆಗುತ್ತೆ. ಓಕೆ, ಲಾಸ್ಟ್ ಟೈಮ್ ಕೆಲವೊಂದು ಕಾಲೇಜ್ಗಳಲ್ಲಿ ಫಾರ್ ಎಕ್ಸಾಂಪಲ್ NPS ಯೂನಿವರ್ಸಿಟಿ, ಸಪ್ತಗಿರಿ NPS ಯೂನಿವರ್ಸಿಟಿಯಲ್ಲಿ ಕಂಪ್ಯೂಟರ್ ಸೈನ್ಸ್ ಸೀಟ್ಸೇ ಅಪ್ ಟು 2,000ಗೆ ಹೋಗಿತ್ತು. ಆಯಿತಾ. ಆ್ಯಂಡ್ BMS ಮತ್ತು BMSc ಮತ್ತು BMS-IT ಎರಡನ್ನೂ ಸೇರಿ ಟೋಟಲ್ 2,000 ಸೀಟ್ಸ್ ದಟ್ ಟು ಇನ್ ಕಂಪ್ಯೂಟರ್ ಸೈನ್ಸ್ ಇನ್ಕ್ರೀಸ್ ಆಗಿತ್ತು. ಒಬ್ವಿಯಸ್ಲಿ ಎವ್ರಿ ಇಯರ್ ಎಲ್ಲ ಕಾಲೇಜ್ಗಳು, ಈಗ ನ್ಯೂ ಕಾಲೇಜ್ಗಳು ಓಪನ್ ಆಗುತ್ತೆ. ಆಯಿತಾ. ನಾನು ಎಕ್ಸಾಂಪಲ್ ಕೊಡ್ತಾ ಇರೋದು ಆದಿತ್ಯ ಅಂತ ಒಂದು ಕಾಲೇಜು ಓಪನ್ ಆಗಿದೆ. ಅವರು ಲಾಸ್ಟ್ ಇಯರ್ ಒಂದಿಷ್ಟು ಸೀಟ್ಸ್ಗಳಿಗೆ ಅವರು ರಿಕ್ವೆಸ್ಟ್ ಮಾಡಿರ್ತಾರೆ ಅವರು ಗೌರ್ಮೆಂಟಿಂದ, ಅದೆಲ್ಲ ಕಡೆಯಿಂದ ಇದಾಗಿ ಬರಬೇಕು. ಸೊ ಲಾಸ್ಟ್ ಇಯರ್ ಒಂದಿಷ್ಟು ಸೀಟ್ಗಳು ಆ್ಯಡ್ ಆಗುತ್ತೆ. ಅದೇ ರೀತಿ ಪ್ರತಿ ವರ್ಷವೂ ಹೆಚ್ಚಿನ ಕಾಲೇಜಲ್ಲಿ ಸೀಟ್ಸ್ಗಳು ಇನ್ಕ್ರೀಸ್ ಆಗುತ್ತೆ. ಆಯಿತಾ. ಸೊ ಆವಾಗ ಒಬ್ವಿಯಸ್ಲಿ ಕಟ್ ಆಫ್ ರ್ಯಾಂಕ್ ಇನ್ಕ್ರೀಸ್ ಆಗುತ್ತೆ. ಡಿಕ್ರೀಸ್ ಅಂತೂ ಆಗೋದಿಲ್ಲ ಸ್ಟೂಡೆಂಟ್ಸ್. ಕಟ್ ಆಫ್ ರ್ಯಾಂಕ್ ಒಂದೇ ಆ್ಯಸ್ ಇಟ್ ಈಸ್ ಇರುತ್ತೆ. ಆ್ಯಸ್ ಇಟ್ ಈಸ್ ಅಂತ ಹೇಳೋದಕ್ಕಿಂತ ಸ್ವಲ್ಪನಾದರೂ ಇನ್ಕ್ರೀಸ್ ಆಗುತ್ತೆ. ಕೆಲವೊಂದು ಕಾಲೇಜಲ್ಲಿ ಡ್ರಾಸ್ಟಿಕಲಿ ಇನ್ಕ್ರೀಸ್ ಆಗುತ್ತೆ. ಆಯಿತಾ. ಸೊ ಅದೊಂದು ಗೊತ್ತಿರಲಿ. ಮತ್ತೊಂದು ಏನಂತ ಕೇಳಿದ್ರೆ, ಏನು ರ್ಯಾಂಕ್ ಬಂದಿದೆ ನೋಡಿ, ಆ ರ್ಯಾಂಕಲ್ಲಿ ಎಲ್ಲ ಸ್ಟೂಡೆಂಟ್ಸ್ಗಳು ಇರ್ತಾರೆ ಸ್ಟೂಡೆಂಟ್ಸ್. ಅದರಲ್ಲಿ ಏನಂತ ಕೇಳಿದ್ರೆ ಮೆಡಿಕಲ್ ಹೋಗೋ ಸ್ಟೂಡೆಂಟ್ಸ್ಗಳು ಇದ್ದಾರೆ. ಯಾಕಂದರೆ ಲಾಸ್ಟ್ ಇಯರಿಂದ ಏನು ಮಾಡಿದ್ದಾರೆ ಕೇಳಿದ್ರೆ, ಯು ಆರ್ ಮೆಡಿಕಲ್ ಆಸ್ಪಿರೆಂಟ್ ಆದರೂ ಕೂಡ ನಿಮಗೆ KEA ಕಡೆಯಿಂದ ನಮ್ಮ ಸ್ಟೇಟ್ ಇದನ್ನು ಯಾವುದು ಮೆಡಿಕಲ್ ಸೀಟನ್ನು ಅವರೇ ಅಲಾಟ್ ಮಾಡೋದು. ಅದಕ್ಕೋಸ್ಕರ ಪ್ರತಿಯೊಬ್ಬರು ಕೂಡ KEA ಅಂದರೆ ಎಲ್ಲರೂ ಕೂಡ KEA ಥ್ರೂ ಅಂಡರಲ್ಲಿ ರಿಜಿಸ್ಟರ್ ಆಗಲೇಬೇಕು. ಅದಕ್ಕೆ ಲಾಸ್ಟ್ ಇಯರು ಸ್ಟೂಡೆಂಟ್ಗಳ ಸಂಖ್ಯೆ ಜಾಸ್ತಿ ಆಗಿದ್ದು ರೀಸನ್ ಅದೇ. 3,50,000 ಸ್ಟೂಡೆಂಟ್ಸ್ಗಳಾಗಿದ್ದರು. ಅರೌಂಡ್ 2,75,000 ಸ್ಟೂಡೆಂಟ್ಸ್ಗಳಿಗೆ CET ರ್ಯಾಂಕ್ ಕೊಟ್ಟಿದ್ದರು. ಅದರಲ್ಲೂ ಕೂಡ NITಗೆ ಹೋಗೋರಿದ್ದಾರೆ, IITಸಿಗೆ ಹೋಗೋರಿದ್ದಾರೆ, ಮೆಡಿಕಲಿಗೆ ಹೋಗೋರಿದ್ದಾರೆ. ಎಷ್ಟೋ ಜನ ಇಂಜಿನಿಯರಿಂಗ್ ಬೇಡ, ನನಗೆ ಬೇಕಾಗಿರೋ ಕಾಲೇಜ್ ಸಿಗಲಿಲ್ಲ ಅಂಥೇಳಿ ಬೇರೆ ಡ್ರಾಪ್ ತಗೊಳ್ಳೋರಿದ್ದಾರೆ, ಅಥವಾ ಮೆಡಿಕಲಲ್ಲಿ ಡ್ರಾಪ್ ತಗೊಳ್ಳೋರಿದ್ದಾರೆ. ಆ್ಯಂಡ್ ಬೇರೆ BCA ಕೋರ್ಸಿಗೆ ಹೋಗೋರಿದ್ದಾರೆ, BSc ಕೋರ್ಸು ಹೋಗೋರಿದ್ದಾರೆ. ಆ್ಯಂಡ್ ಮತ್ತೊಂದು ಏನು ಅಂತ ಕೇಳಿದರೆ, ಆ ರ್ಯಾಂಕಲ್ಲಿ ಫಾರ್ ಎಕ್ಸಾಂಪಲ್ ನಿಮಗೆ 50,000 ರ್ಯಾಂಕ್ ಬಂದಿದ್ದರೆ ಅದರಿಂದ ಕೆಳಗಡೆ ಏನಿದ್ದಾರೆ ನೋಡಿ ಸ್ಟೂಡೆಂಟ್ಸು, ಅವ್ರು ನಿಮ್ಮ ಕ್ಯಾಟಗರಿಲಿ ಇರಬೇಕಲ್ಲ, ಎಷ್ಟು ಜನ ಇದ್ದಾರೆ, ಅದು ಎಲ್ಲದೂ ಮ್ಯಾಟ್ರ್ ಆಗುತ್ತೆ ಸ್ಟೂಡೆಂಟ್ಸು. ಹಾಗಂತ ನಾವು KCET ಇದಾಗಿದೆ ಸರ್ ಈ ವರ್ಷ ತುಂಬ ಈಸಿ ಆಗಿದೆ ಅಂತ KCET, ಸೊ ಕಟ್ ಆಫ್ ರ್ಯಾಂಕ್ ಡಿಕ್ರೀಸ್ ಆಗುತ್ತಾ? ಡಿಕ್ರೀಸ್ ಆಗೋದು ತುಂಬ ರೇರ್. ಅದು ಟಾಪ್ 10 ಕಾಲೇಜಲ್ಲಿ ಬಿಗ್ ವೇರಿಯೇಷನ್ಸ್ ಆಗೋದಿಲ್ಲ. ನಾನು ಇವಾಗಲೇ ಹೇಳ್ತಾ ಇದ್ದೇನೆ, ಟಾಪ್ 10 to 15 ಕಾಲೇಜಲ್ಲಿ ಬಿಗ್ ವೇರಿಯೇಷನ್ಸ್ ಆಗೋದಿಲ್ಲ, ಬಟ್ ವೇರಿಯೇಷನ್ಸ್ ಆಗುತ್ತೆ. ಆಯಿತಾ. ಬಟ್ ಅದರ ನಂತರದ ಕಾಲೇಜಲ್ಲಿ 100% ವೇರಿಯೇಷನ್ ಆಗುತ್ತೆ. ಓಕೆ, ಅದು ಇನ್ಕ್ರೀಸ್ ಆಗುತ್ತೆ ಸ್ಟೂಡೆಂಟ್ಸ್. ಕಟ್ ಆಫ್ ರ್ಯಾಂಕ್ ಇನ್ಕ್ರೀಸ್ ಆಗುತ್ತೆ. ನಾನು ಹೇಳಿದೆ ಫ್ಯಾಕ್ಟ್ಗಳನ್ನು ನಿಮ್ಗೆ ಹೇಳಿದ್ದೇನೆ. ಒಂದು, ನಂಬರ್ ಆಫ್ ಸೀಟ್ಸ್ ಇನ್ಕ್ರೀಸ್ ಆಗುತ್ತೆ. ಒಂದು. ಎರಡನೇದು ಏನಂತ ಕೇಳಿದ್ರೆ, ಈ ರ್ಯಾಂಕಲ್ಲಿ ತುಂಬ ಜನ NITಗೆ ಹೋಗೋರಿದ್ದಾರೆ, IITಸಿಗೆ ಹೋಗೋರಿದ್ದಾರೆ, ಡ್ರಾಪ್ ತಗೊಳ್ಳೋರಿದ್ದಾರೆ, ಮೆಡಿಕಲಿಗೆ ಹೋಗೋರಿದ್ದಾರೆ, ಬೇರೆ ಕೋರ್ಸಿಗೆ ಹೋಗೋರಿದ್ದಾರೆ. ಆ್ಯಂಡ್ ಅದರಲ್ಲೂ ಕೂಡ ನಿಮ್ಮ ಕ್ಯಾಟಗರಿಯಲ್ಲಿ ಎಷ್ಟು ಸ್ಟೂಡೆಂಟ್ಸ್ಗಳಿದ್ದಾರೆ ನಿಮ್ಮ ಕೆಳಗಡೆ, ಅದರಲ್ಲೂ ನಿಮಗೆ ಕನ್ನಡ ಮೀಡಿಯಮ್ ಇದ್ದರೆ, ರೂರಲ್ ಇದ್ದರೆ ಯಾರಿದ್ದಾರೆ, ರೂರಲ್ ಕ್ಯಾಟಗರಿಯಲ್ಲಿ ಕನ್ನಡ ಮೀಡಿಯಮಲ್ಲಿ ಯಾರಿದ್ದಾರೆ, ಅದೆಲ್ಲದೂ ಕೂಡ ಮ್ಯಾಟರ್ ಆಗುತ್ತೆ. ಸೊ ಅಲ್ಟಿಮೇಟಾಗಿ ಕಟ್ ಆಫ್ ರ್ಯಾಂಕ್ ಇನ್ಕ್ರೀಸ್ ಆಗುತ್ತೆ. ಡಿಕ್ರೀಸ್ ಅಂತೂ ಆಗೋದಿಲ್ಲ ಫಾರ್ ಶೋರ್. ಆಯಿತಾ. ಇದೊಂದು ನೆನ್ಪಿಟ್ಕೊಳ್ಳಿ. ಮತ್ತು ಸರ್ ನನಗೆ ಈಗ 1,50,000 ರ್ಯಾಂಕ್ ಬರ್ತಾ ಇದೆ, 2 lakhs ರ್ಯಾಂಕ್ ಬರ್ತಾ ಇದೆ, ನಂಗೆ ಸೀಟ್ ಸಿಗೋದಿಲ್ವಾ? ಸಿಗುತ್ತೆ ಸ್ಟೂಡೆಂಟ್ಸ್. ಆಯಿತಾ. ನಾನು ಹೇಳ್ತಾ ಇದ್ದೇನೆ ಟಾಪ್ 20 ಸಿಗುತ್ತೆ, 30 ಸಿಗುತ್ತೆ, 40 ಸಿಗುತ್ತೆ ಅಂತ ಹೇಳ್ತಾ ಇಲ್ಲ. ಆಯಿತಾ. ಸೊ ದೋಸ್ ಆರ್ ಫ್ರಮ್ ಅಂದರೆ SC ಕ್ಯಾಟಗರಿ, ST ಕ್ಯಾಟಗರಿ ಅವ್ರಿಗೆ ಸಿಗ್ಬೋದು. ಅಂದರೆ ಅಪ್ ಟು ನೀವು ಒಂದು 1,50,000 ಇದ್ದರೂ ಕೂಡ ಟಾಪ್ 30ವರೆಗೂ ನೀವು ಎಕ್ಸ್ಪೆಕ್ಟ್ ಮಾಡ್ಬೋದು. ಅದರ್ ದೆನ್ ದ್ಯಾಟ್ ಬೇರೆಯವ್ರಿಗೆ ಕಾಲೇಜ್ಗಳು ಸಿಗುತ್ತೆ. ಬೆಂಗಳೂರಲ್ಲೂ ಕಾಲೇಜ್ ಸಿಗುತ್ತೆ. ನಿಮ್ಗೆ ಹೇಳ್ತೇನೆ ನೋಡಿ, ಶ್ರೀಕೃಷ್ಣ ಇನ್ಸ್ಟಿಟ್ಯೂಟ್ ಇದೆ, ವೇಮನ ಇದೆ, ಸಂಭ್ರಮ್ ಇದೆ, HKBK ಇದೆ, ಈಸ್ಟ್ ವೆಸ್ಟ್ ಇದೆ, ಈಸ್ಟ್ ಪಾಯಿಂಟ್ ಇದೆ, ತುಂಬ ಕಾಲೇಜಸ್ಗಳಿದೆ. ತುಂಬ ಕಾಲೇಜಸ್ಗಳಲ್ಲಿ ವಿವೇಕಾನಂದ ಇದೆ, ಅಲ್ಲೆಲ್ಲ ಅಪ್ ಟು 2 lakhsವರೆಗೂ ಹೋಗಿದೆ ಕೆಲವೊಂದು ಕಾಲೇಜಲ್ಲಿ. ಎಲ್ಲದರಲ್ಲೂ ಅಲ್ಲ, ಕೆಲವೊಂದು ಕಾಲೇಜಲ್ಲಿ. ಅದರಲ್ಲೂ ಯಾವುದು ಅಂತ ಕೇಳಿದರೆ ಕಂಪ್ಯೂಟರ್ ಸೈನ್ಸ್ ಆ್ಯಂಡ್ ಇಟ್ಸ್ ಅಲೈಡ್ ಬ್ರಾಂಚಸ್ ಆ್ಯಂಡ್ EC. ಓಕೆ, ನಾನು ಸಿವಿಲ್ ಮೆಕ್ಯಾನಿಕಲ್ ಬಗ್ಗೆ, ನಾನು ಸಿವಿಲ್ ಮೆಕ್ಯಾನಿಕಲ್ ಬ್ಯಾಡ್ ಬ್ರಾಂಚ್ ಅಂತ ಹೇಳ್ತಾ ಇಲ್ಲ, ಬಟ್ ಎಲ್ಲರೂ ಕೂಡ ತುಂಬ ಎಕ್ಸ್ಪೆಕ್ಟ್ ಮಾಡ್ತಾ ಇರೋದಿಲ್ಲ ಕಂಪ್ಯೂಟರ್ ಸೈನ್ಸ್ ಆ್ಯಂಡ್ ಇಟ್ಸ್ ಅಲೈಡ್ ಬ್ರಾಂಚಸ್ ಮತ್ತು EC ಅಲ್ವಾ, ಅದರಲ್ಲೂ ಕೂಡ ಅಲ್ಲಿವರೆಗೂ ಹೋಗಿದೆ. ಸೊ ನಿಮ್ಮ ಸೀಟ್ ಸಿಗುತ್ತೆ. ನೀವೀಗ ಸರ್ ನಂದು 1 lakh ಹೋಗಿದೆ, 1,50,000 ಹೋಗಿದೆ, ನಂಗೆ ಸೀಟ್ ಸಿಗೋದಿಲ್ವಾ? ಫಸ್ಟ್ ರೌಂಡಲ್ಲಿ ಸಿಗದೇ ಇದ್ದರೂ ಕೂಡ, ಸೆಕೆಂಡ್ ರೌಂಡಲ್ಲಿ ಸಿಗದೇ ಇದ್ದರೂ ಕೂಡ, ಥರ್ಡ್ ರೌಂಡಲ್ಲಿ ಆದರೂ ಸಿಗುತ್ತೆ. ನಾನು ನಿಮ್ಮ ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ತೋರಿಸ್ತೇನೆ, 2 lakhವರೆಗೆ ಹೋಗಿದ್ದನ್ನು ತೋರಿಸ್ತೇನೆ. ಆಯಿತಾ. ಎಲ್ಲ ಕ್ಯಾಟಗರಿಲಿ ಅಪ್ ಟು 2 lakhsವರೆಗೂ ಹೋಗಿದೆ, 2,50,000ವರೆಗೂ ಹೋಗಿದೆ. ಆಯಿತಾ. ಸೊ ಅದೇ ನಿಮಗೆ ಇಲ್ಲ ಸರ್ ನಂಗೆ ಟಾಪ್ 50 ಒಳಗಡೆ ಮಾಡಬೇಕು ಅಂತ ಹೇಳಿದ್ರೆ, ನೀವು 2 lakhs ಎಲ್ಲ ಬಂದರೆ ಇಂಜಿನಿಯರಿಂಗ್ 50 ಒಳಗಡೆ ಎಲ್ಲ ಸಿಗೋದಿಲ್ಲ. ಆಯಿತಾ. ಬಟ್ ಇಂಜಿನಿಯರಿಂಗ್ ಸೀಟ್ ಸಿಗುತ್ತೆ. ಓಕೆ, ಸೊ ಇದೊಂದು ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳಿ. ಮತ್ತು CET ರ್ಯಾಂಕಲ್ಲಿ ಬಿಗ್ ವೇರಿಯೇಷನ್ಸ್ ಆಗೋದಿಲ್ಲ ಸರ್. ಲಾಸ್ಟ್ ಇಯರ್ ತುಂಬ ಕಷ್ಟ ಇದ್ದಿತ್ತಂತೆ, ಅದಕ್ಕೆ ಅಷ್ಟು ವೇರಿಯೇಷನ್ಸ್ಗೆ ಅಂದರೆ ರ್ಯಾಂಕ್ ಸಿಕ್ತು, ಮಾರ್ಕ್ಸ್ ಸಿಕ್ತು. ಇಲ್ಲ,
ಬಿಗ್ ವೇರಿಯೇಷನ್ಸ್ ಆಗೋದಿಲ್ಲ. ಓಕೆ, ಬಿಗ್ ವೇರಿಯೇಷನ್ಸ್ 100% ಆಗೋದಿಲ್ಲ. ಈ ವರ್ಷ KCT ಈಸಿ ಇದ್ದಿತ್ತಂತೆ, ಬಿಗ್ ವೇರಿಯೇಷನ್ ಆಗೋದಿಲ್ಲ. ವೇರಿಯೇಷನ್ ಎಲ್ಲಾಗುತ್ತೆ ಗೊತ್ತುಂಟು ಸ್ಟೂಡೆಂಟ್ಸು, ಯಾರ್ಯಾರದು KCT ಮಾರ್ಕ್ 60 to 80 ಈ ರೇಂಜಲ್ಲಿ ತುಂಬ ಸ್ಟೂಡೆಂಟ್ಸ್ಗಳಿದ್ದಾರೆ, ಅಲ್ಲಿ ಸ್ವಲ್ಪ ವೇರಿಯೇಷನ್ಸ್ಗಳು ಜಾಸ್ತಿ ಆಗುತ್ತೆ. ದಟ್ ಈಸ್ ಆಬ್ವಿಯಸ್. ಓಕೆ, 60 to 80 ಸ್ಟೂಡೆಂಟ್ಸ್ಗಳ ಮಧ್ಯೆ ವೇರಿಯೇಷನ್ಸ್ ತುಂಬ ಆಗುತ್ತೆ. ಓಕೆ, ಯಾಕಂದರೆ ಹೆಚ್ಚಿನ ಸ್ಟೂಡೆಂಟ್ಸ್ಗಳು 60 to 80, 85 ವರೆಗಿದ್ದಾರೆ. ಅದರಿಂದ ನಂತರ 90+ ಆದಮೇಲೆ ಜಾಸ್ತಿ ವೇರಿಯೇಷನ್ಸ್ಗಳು ಆಗೋದಿಲ್ಲ. 1000, 2000 ವೇರಿಯೇಷನ್ಸ್ ಆಗ್ಬೋದು. ಬಟ್ ಈ 60 to 85 ವರೆಗಿದೆ ನೋಡಿ, ಅವ್ರದ್ದೊಂದು 4,000 to 5,000 ವೇರಿಯೇಷನ್ ಆಗ್ಬೋದು. ಆಯಿತಾ, ಕಟ್ ಆಫ್ ರ್ಯಾಂಕ್ ಇನ್ಕ್ರೀಸ್ ಆಗುತ್ತೆ ಸ್ಟೂಡೆಂಟ್ಸ್. ನಿಮ್ಗೆ 1 lakh ಮೇಲೆ ಇದು ಬಂದರೂ ಕೂಡ, ರ್ಯಾಂಕ್ ಬಂದರೂ ಕೂಡ ನಿಮಗೆ ಇಂಜಿನಿಯರಿಂಗ್ ಕಾಲೇಜ್ ಸಿಗುತ್ತೆ. ನೋ ನೀಡ್ ಟು ವರಿ. ಇದನ್ನು ನಾನು ನಿಮಗೆ ವಿತ್ ಪ್ರೂಫ್ ತೋರಿಸ್ತೇನೆ. ಸುಮ್ಮನೆ ನಾನೀಗ ರ್ಯಾಂಡಮಾಗಿ ಮಾತಾಡ್ತಾ ಇಲ್ಲ. ವಿತ್ ಪ್ರೂಫು ಲಾಸ್ಟ್ ಇಯರ್ ಕಟ್ ಆಫನ್ನು ನಿಮ್ಮ ಕಣ್ಣೆದುರು ತೋರಿಸಿ ನಾನು ಇದು ಮಾಡ್ತೇನೆ. ಓಕೆ, ಸೊ ಟಾಪ್ ಕಾಲೇಜಿಂದ ಹಿಡಿದು ಎಲ್ಲ ಇಂಜಿನಿಯರಿಂಗ್ ಕಾಲೇಜ್ ಬಗ್ಗೆ, ಇದು ನಾನು ಬೆಂಗಳೂರು ಬಗ್ಗೆ ಮಾತಾಡ್ತಾ ಇರೋದು. ಔಟ್ ಆಫ್ ಬೆಂಗಳೂರು ಬೇರೆ ಸೈಡಲ್ಲಿ ನಿಮ್ಗೆ 2,50,000 ಸಿಕ್ಕಿದೆ. ಆ್ಯಂಡ್ ಈಗ ಯಾವುದ್ಯಾವುದು ಕಾಲೇಜವರು ಕಾಲ್ ಮಾಡಿಕೊಂಡು, ಇಲ್ಲ ನಮ್ಮ ಕಾಲೇಜಲ್ಲಿ ಕಟ್ ಆಫ್ ಇದಾಗುತ್ತೆ, ಕಡಿಮೆ ಆಗುತ್ತೆ, ನೀವು ದಯವಿಟ್ಟು ಬೇಗ ಸೇರಿಕೊಳ್ಳಿ, ಮ್ಯಾನೇಜ್ಮೆಂಟಿಗೆ ಸೇರಿ ಅಂತ ಇದ್ದರೆ ದಯವಿಟ್ಟು ಸೇರಬೇಡಿ. ಆಯಿತಾ, ದಯವಿಟ್ಟು ಸೇರಬೇಡಿ. ಎಲ್ಲರೂ ಸುಮ್ಮನೆ ಹೇಳೋದು. ಲಾಸ್ಟ್ ಟೈಮು ಹೀಗೆ ಮಾಡಿದರು, ಮ್ಯಾನೇಜ್ಮೆಂಟಿಗೆ ಸೇರ್ಕೊಳ್ತೇನೆ ಅಂತ ಹೋಗಿ ಕೂತ್ಕೊಳ್ಬೇಡಿ. ಮತ್ತು ಯಾವುದ್ಯಾವುದು ಯೂಟ್ಯೂಬನ್ನು ರೆಫರ್ ಮಾಡಿಕೊಂಡು, ಇಲ್ಲ ಕಟ್ ಆಫ್ ರ್ಯಾಂಕ್ ಡಿಕ್ರೀಸ್ ಆಗುತ್ತೆ ಅಂತ ಹೇಳ್ಕೊಂಡು ಸುಮ್ಮನೆ ಮಂಗನ ಥರ ಮಾಡಬೇಡಿ. ಅಂದರೆ ಸುಮ್ಮನೆ ಬ್ಯಾಡ್ ಡಿಸಿಷನ್ನ ತೊಗೊಳ್ಬೇಡಿ. ಇವಾಗಲೇ ನಾನು ಹೇಳ್ತಾ ಇದ್ದೇನೆ. ಆಯಿತಾ, ಬ್ಯಾಡ್ ಡಿಸಿಷನ್ ಅಂದರೆ ಲೈಕ್ ಹೋಗಿ ಮ್ಯಾನೇಜ್ಮೆಂಟಿಗೆ ಸೇರ್ಕೊಳ್ಳೋದು ನೋಡ್ಕೊಳ್ಳಿ. ನೀವು ಅಷ್ಟು ಇದ್ದಿದ್ದರೆ ನನಗೊಂದು ಮೆಸೇಜ್ ಹಾಕಿ, ಆಮೇಲೆ ನಾನು ಹೇಳ್ತೇನೆ. ಆಯಿತಾ, ಸೊ ಸುಮ್ಮನೆ ಯಾರ್ಯಾರೋ ಏನು ಗೊತ್ತಿಲ್ಲದಿದ್ದವ್ರು ಮಾತಾಡಿದ್ದನ್ನು ನೀವು ಕೇಳ್ಕೊಳ್ಳಿಕ್ಕೆ ಹೋಗಬೇಡಿ. ನಾನು ಕರೆಕ್ಟ್ ಹೇಳ್ತಿದ್ದೇನೆ, ಕಟ್ ಆಫ್ ರ್ಯಾಂಕ್ ಇನ್ಕ್ರೀಸ್ ಆಗುತ್ತೆ. ಲಾಸ್ಟ್ ಟೈಮು ಹೇಳಿದ್ದೇನೆ, ಡಬಲ್ ಆಗಿದೆ ಸ್ಟೂಡೆಂಟ್ಸ್, ಡಬಲ್. ನೆನ್ಪಿಟ್ಕೊಳ್ಳಿ, ಡಬಲ್ ಆಗಿದೆ. ಸೊ ಅದು ಟಾಪ್ ಕಾಲೇಜಲ್ಲಿ ನಾನು ಹೇಳ್ತಾ ಇರೋದು. ಟಾಪ್ ಕಾಲೇಜಸ್ ಟಾಪ್ 20, 25 ಡಬಲ್ ಆಗಿದೆ. ಸೊ ನೋ ನೀಡ್ ಟು ವರಿ. ವೆಯ್ಟ್ ಮಾಡಿ, ನಿಮಗೆ 1 lakh ಮೇಲ್ಗಡೆ ಬರುತ್ತಾ, 1,50,000 ಬರುತ್ತಾ, ಸಿಗುತ್ತೆ. ಕಾಲೇಜು ಸಿಗುತ್ತೆ, ಇಂಜಿನಿಯರಿಂಗ್ ಕಾಲೇಜ್ ಸಿಗುತ್ತೆ. ಓಕೆ, ಸೊ ಆ್ಯಂಡ್ ಮತ್ತೊಂದೇನು ಹೇಳ್ತಾರೆ, ಯಾವುದಕ್ಕೂ ಇದು ಮಾಡ್ಲಿಕ್ಕೆ ಹೋಗ್ಬೇಡಿ, ಟೆನ್ಷನ್ ತೊಗೊಳ್ಳಿಕ್ಕೆ ಹೋಗಬೇಡಿ. ಸರ್ ಮೋರ್ ರ್ಯಾಂಕ್ ಬಂತು, ನಾನು ಇವಾಗಲೇ BSc ಸೇರ್ತೇನೆ, ಸೇರಬೇಕು ಅಂತಿದ್ರೆ ಇಂಟ್ರೆಸ್ಟೆಡ್ ಇದ್ದರೆ ಹೋಗಿ ಅಷ್ಟೇ. ಅದರ್ವೈಸ್ ಸಿಗುತ್ತೆ, ಕಾಲೇಜ್ ಸಿಗುತ್ತೆ. ಫಸ್ಟ್ ರೌಂಡಲ್ಲಿ ಸಿಗದೇ ಇದ್ದರೂ ಸೆಕೆಂಡ್ ರೌಂಡಲ್ಲಿ ಸಿಗುತ್ತೆ, ಅಥವಾ ಥರ್ಡ್ ರೌಂಡಲ್ಲಿ ಸಿಗುತ್ತೆ. ಓಕೆ, ಸೊ ತುಂಬ ಕಾಲೇಜಲ್ಲಿ ಕೂಡ 2 lakh, 10,000, 20,000, 60,000, 50,000 ಎಲ್ಲ ಹೋಗಿದೆ. ತುಂಬ ಕಾಲೇಜ್ಗಳಲ್ಲಿ ಈ ವರ್ಷ ಸೀಟ್ಸ್ಗಳು ಇನ್ಕ್ರೀಸ್ ಆಗುತ್ತೆ. ಎಷ್ಟೋ ಕಾಲೇಜಲ್ಲಿ IS ಅನ್ನು CSE ಜೊತೆ ಮರ್ಜ್ ಮಾಡ್ತಾ ಇದ್ದಾರೆ. ಓಕೆ, ಅದನ್ನು ನೆನ್ಪಿಟ್ಕೊಳ್ಳಿ. ತುಂಬ ಕಾಲೇಜಲ್ಲಿ ISCನ CSE ಜೊತೆ ಮರ್ಜ್ ಮಾಡ್ತಾರೆ. ಆಯಿತಾ, ಅದು ಯಾವ್ಯಾವ ಕಾಲೇಜಲ್ಲಿ ಮರ್ಜ್ ಮಾಡ್ತಾರೆ ಅದನ್ನು ನಾನು ಮುಂದೆ ಹೇಳ್ತೇನೆ. ಆಯಿತಾ, ಅದೇ ರೀತಿ ಸ್ಟೂಡೆಂಟ್ಸ್, ನಿಮಗೆ ಕೌನ್ಸಿಲಿಂಗ್ ಬೇಕಂತಿದ್ರೆ, 1-to-1 ಪರ್ಸನಲ್ ಕೌನ್ಸಿಲಿಂಗ್ ಬೇಕಂತಿದ್ರೆ, ನಾವು ಪೇಯ್ಡ್ ಕೌನ್ಸಿಲಿಂಗ್ ಸ್ಟೂಡೆಂಟ್ಸ್, ಇದು ಫ್ರೀ ಅಲ್ಲ. 1-to-1 ಪರ್ಸನಲ್ ಕೌನ್ಸಿಲಿಂಗನ್ನು ಕೊಡ್ತೇವೆ. ಅದ್ರ ಬಗ್ಗೆ ಡೀಟೇಲ್ಡ್ ವೀಡಿಯೋವನ್ನು ನೆಕ್ಸ್ಟ್ ವೀಡಿಯೋದಲ್ಲಿ ಕೊಡ್ತೇನೆ. ಆಯಿತಾ, ಡೀಟೇಲ್ಡ್ ನೀವು ಯಾಕೆ ಸೇರಬೇಕು, ಸೇರಿದರೆ ಏನು ಯೂಸ್, ಸೇರದೇ ಇದ್ದರೆ ಏನು ಪ್ರಾಬ್ಲಮ್ ಆಗುತ್ತೆ. ಆಯಿತಾ, ಪ್ರಾಬ್ಲಮ್ ಆಗೇ ಆಗುತ್ತೆ, 100% ಆಗುತ್ತೆ. ಹೇಗೆ ನಿಮ್ಮ KCT ರ್ಯಾಂಕ್ ಎಷ್ಟು ಇಂಪಾರ್ಟೆಂಟು, ಕೌನ್ಸಿಲಿಂಗ್ ವೆರಿ ವೆರಿ ಇಂಪಾರ್ಟೆಂಟ್. ಸುಮ್ಮನೆ ರ್ಯಾಂಡಮಾಗಿ ಯಾವುದೋ ಯೂಟ್ಯೂಬ್ ಅವರು ಹೇಳ್ತಾ ಇದ್ದಾರೆ, ಸರ್ ಇದು ಟಾಪ್ 10 ಕಾಲೇಜ್, ಟಾಪ್ 20 ಕಾಲೇಜ್, ಟಾಪ್ 30 ಕಾಲೇಜ್, ಕಟ್ ಆಫ್ ಲಾಸ್ಟ್ ಟೈಮ್ ಹೀಗಿದೆ, ಕಟ್ ಆಫ್ ಪ್ರಕಾರ ನಾನು ಕಾಲೇಜನ್ನು ಇಡ್ತೇನೆ. ನೋ, ಯಾಕಂದರೆ ಎವ್ರಿ ಇಯರ್ ಕಾಲೇಜ್ಗಳು ವೇರಿ ಆಗುತ್ತೆ, ಫ್ಯಾಕಲ್ಟಿಗಳು ವೇರಿ ಆಗುತ್ತೆ, ಕಾಲೇಜ್ಗಳ ರ್ಯಾಂಕ್ ವೇರಿ ಆಗುತ್ತೆ. ಯಾಕೆ ವೇರಿ ಆಗುತ್ತೆ ಅದನ್ನು ನಾನು ನಿಮ್ಗೆ ಹೇಳ್ತೇನೆ, ವಿತ್ ಪ್ರೂಫ್ ನಾನು ಹೇಳ್ತೇನೆ. ಓಕೆ, ಸೊ ಅದ್ರ ಬಗ್ಗೆ ಮುಂದಿನ ವೀಡಿಯೋದಲ್ಲಿ ಹೇಳ್ತೇನೆ. ಸೊ ನೋ ನೀಡ್ ಟು ವರಿ. ರ್ಯಾಂಕ್ ಜಾಸ್ತಿ ಬಂದಿದ್ದರೂ ಕೂಡ ವರಿ ಮಾಡ್ಕೊಳ್ಬೇಡಿ. ಜಾಸ್ತಿ ಬರುತ್ತೆ ಅಂದರೆ 1 ಲಕ್ಷದ ಮೇಲೆ ಗಡೆ ಬಂದರೂ ಕೂಡ ವರಿ ಮಾಡ್ಕೊಳ್ಳಿ. 1,50,000 ಬಂದರೂ ಕೂಡ ವರಿ ಮಾಡ್ಕೊಳ್ಬೇಡಿ. ಆಯಿತಾ, ಸೊ ಜನರಲ್ ಮೆರಿಟ್ ಸ್ಟೂಡೆಂಟ್ಸ್ ಆದರೆ ಸ್ವಲ್ಪ ಥಿಂಕ್ ಮಾಡಬೇಕಾಗತ್ತೆ. ಬಟ್ ಅವರಿಗೂ ಕೂಡ ಆಗಿದೆ, ನಾನು ಇಲ್ಲ ಅಂತ ಹೇಳ್ತಾ ಇಲ್ಲ, ಬಟ್ ಸಿಗುತ್ತೆ. ಓಕೆ, ಇದು ಯಾವುದು ನಿಮ್ಮದು KCT ರ್ಯಾಂಕ್ಗಳ ಬಗ್ಗೆ ಹೆಚ್ಚು ಯೋಚನೆ ಮಾಡಲಿಕ್ಕೆ ಹೋಗಬೇಡಿ. ಮತ್ತು ನಾನು ಮುಂದಿನ ವಿಡಿಯೋದಲ್ಲಿ ನಮ್ಮ ಕೌನ್ಸಿಲಿಂಗ್ ಬಗ್ಗೆ ಮಾತಾಡ್ತೇನೆ. ಲಾಸ್ಟ್ ಟೈಮ್ ಅರೌಂಡ್ 1000 ಸ್ಟೂಡೆಂಟ್ಸ್ಗಳಿಗೆ ನಾನು ನಿಯರ್ಲಿ 1000 ಸ್ಟೂಡೆಂಟ್ಸ್ಗಳಿಗೆ ನಾನು ಕೌನ್ಸಿಲಿಂಗ್ ಕೊಟ್ಟಿದ್ದೇನೆ. ಬೇಕಾದರೆ ನೀವು ಅವ್ರ ಹತ್ರ ಕೇಳ್ಬೋದು ನಮ್ಮ ಫೀಡ್ಬ್ಯಾಕ್ ಹೇಗಿದೆ ಅಂತ. ಓಕೆ, ಮುಂದಿನ ವಿಡಿಯೋದಲ್ಲಿ ನಮ್ಮ ಕೌನ್ಸಿಲಿಂಗ್ ಬಗ್ಗೆ ಅಪ್ಲೋಡ್ ಮಾಡ್ತೇನೆ. ಯಾರ್ಯಾರಿಗೆ ಜಾಯ್ನ್ ಆಗಬೇಕು ಅಂತಿದ್ರೆ ದಯವಿಟ್ಟು ಜಾಯ್ನ್ ಆಗಿ, ಆದಷ್ಟು ಬೇಗ ಜಾಯ್ನ್ ಆಗಿ. KCT ರ್ಯಾಂಕ್ ಎಷ್ಟು ಇಂಪಾರ್ಟೆಂಟು, ಕೌನ್ಸಿಲಿಂಗ್ ವೆರಿ ವೆರಿ ಇಂಪಾರ್ಟೆಂಟ್. ಇದು ಪೇಯ್ಡ್ ಕೌನ್ಸಿಲಿಂಗ್ ಆಗಿರುತ್ತೆ. ಬಟ್ ಎಲ್ಲೋ ಒಂದಿಷ್ಟು 1,000 to 2,000 rupees ಎಲ್ಲೋ ನೀವು ಖರ್ಚು ಮಾಡ್ತೀರಾ. ಇದಕ್ಕೆ ಖರ್ಚು ಮಾಡಿ, ಸ್ಪೆಂಡ್ ಮಾಡಿ, ನಿಮ್ಗೆ 100% ಯೂಸ್ಫುಲ್ ಇದೆ. ಓಕೆ, ಸೊ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೇನೆ. ನಿಮ್ಮ ರ್ಯಾಂಕ್ ಜಾಸ್ತಿ ಬರುತ್ತೆ ಅಂತ ಟೆನ್ಷನ್ ತೊಗೊಳ್ಳಿಕ್ಕೆ ಹೋಗಬೇಡಿ. ನೋ ನೀಡ್ ಟು ವರಿ, ಐ ವಿಲ್ ಬಿ ದೇರ್ ವಿತ್ ಯು. ಓಕೆ, ಇಲ್ಲಿಗೆ ಈ ವಿಡಿಯೋ ಎಂಡ್ ಮಾಡ್ತಾ ಇದ್ದೇನೆ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೇನೆ. ಅಂಟಿಲ್ ದಟ್, ಲವ್ ಯು ಆಲ್, ಬಾಯ್, ಟೇಕ್ ಕೇರ್ ಸ್ಟೂಡೆಂಟ್ಸ್.